ದಿನಕ್ಕೆ ತಗೋಡಿ ಬಣ್ಣ ಜೊತೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟೋ ಜನದ ಕನಸುಗಳಿರುತ್ತೆ, ಎಷ್ಟೋ ಅಭಿಮಾನಿಗಳಲ್ಲಿ ಜಸ್ಟ್ ಅವ್ರ ಕೈ ಮುಟ್ಟಿದ್ರೆ ಸಾಕಪ್ಪ ಅನ್ನೋಂಥವ್ರು ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅಂತದ್ರಲ್ಲಿ ಅವ್ರ ಜೊತೆನೆ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅಂದ್ರೆ ಆ ವರ್ಕ್ ಮಾಡ್ತಾ ಇದ್ದೀರಿ, ಅದು ಅನುಭವಗಳನ್ನ ಹೇಳೋದಾದ್ರೆ ಏನ್ ಹೇಳ್ಬೇಕು ಅಂದ್ರೆ, ದಿನಕರ್ ಸರ್, ಜಯಣ್ಣ ಅವ್ರ ಪ್ರೊಡಕ್ಷನ್, ವಿರಾಟ್ ಅವ್ರ ಹೀರೋ, ಅವ್ರಿಗಿರೋ ಒಂದು ನೇಮ್ ಫೇಮ್ಗೆ ನನ್ನ ಕ್ಯಾರೆಕ್ಟರ್ಗೆ ಯಾರನ್ನ ಬೇಕಾದ್ರೆ ತರ್ಬೋದಾಗಿತ್ತು. ಬಟ್ ಅವ್ರಿಗೆ ಆಗ್ಲಿಂದನೂ ಹೊಸೊಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದೊಂದು ಇದೆಯಲ್ಲ, ಅದರಿಂದ ನನ್ನಂತವನ್ಗೆ ಕರೆದು ಅವಕಾಶ ಕೊಟ್ಟಿದ್ದು. ಸೊ ಅದಾದ್ಮೇಲೆ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ನೆವರ್ ಎಕ್ಸ್ಪೆಕ್ಟೆಡ್ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ರೆ, ಇವ್ರ ಹತ್ರ ನಿಜವಾಗ್ಲೂ ಇವತ್ತಿಗೂ ನಂಗೆ ನಂಬಕ್ ಆಗ್ತಿಲ್ಲ. ಇವ್ರು ಆಕ್ಷನ್ ಕಟ್ ಹೇಳಿದ್ರ ನಮ್ಗೆ. ಆಮೇಲೆ ಅವ್ರಿಗೆ ಆಟಿಟ್ಯೂಡ್ ಅನ್ನೋದು ನೋ, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಆರಾಮಾಗಿರ್ತಾರೆ, ಖುಷಿಯಾಗಿರ್ತಾರೆ. ಫೋನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ಯಾವ್ಯಾವ ಸಿನಿಮಾ ಮಾಡ್ತಿದ್ಯಾ ಅಂತಾರೆ. ಇದು ಈ ಸಲ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಹೋಗ್ತೀನಿ ಅಂತ ಇದಾಯ್ತು. ಅವಾಗ ಫೋನ್ ಮಾಡಿದ್ರು, ಬಿಗ್ ಬಾಸ್ ಹೋಗ್ತಿದ್ಯಾ ಬರೋ ಅಂತ. ಇಲ್ಲ ಸರ್ ಸುಳ್ಳು, ಯಾವ ಸಿನಿಮಾ ಬಿಡ್ತೀವಿ ಈ ತರ. ರಾಯಲ್ ಬಂದ್ಮೇಲೆ ಬಿಸಿ ಆಗ್ತೀಯ ಅನ್ಕೊಂಡೆ, ಮುಂಚೆನೆ ಬಿಸಿ ಆಗಿದ್ಯಾ, ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿ ಹೋಗಮ್ಮ, ಚೆನ್ನಾಗಾಗ್ಲಿ. ಯಾರು ಮಾಡ್ತಾರೆ ಅದನ್ನ? ಒಬ್ಬ ಬಿಗ್ ಡೈರೆಕ್ಟರ್, ಸ್ಯಾಂಡಲ್ವುಡ್. ನಿಮ್ಗೆ ಅನ್ಸ್ತದ ಅವ್ರಿಗೆ ಆಟಿಟ್ಯೂಡ್ ಇದೆ? ತುಂಬಾ ಫ್ರೆಂಡ್ಲಿ. ಇನ್ನು ದರ್ಶನ್ ಅವ್ರನ್ನ ಯಾವತ್ತಾದ್ರೂ ಭೇಟಿ ಆಗುವಂತದ್ದು ಅಂದ್ರೆ ಈ ಒಂದು ಮೂಲಕ? ಸರ್, ನಾನು ಇವಾಗ ದಿನಕರ್ ಸರ್ ನನ್ನ ಕರೆದು ಅವಕಾಶ ಕೊಟ್ಟಿದ್ದಾರೆ ಅಂತ, ಅವಕಾಶ ಕೊಟ್ಟಿದ್ದಾರೆ ಹಂಗನ್ಬಿಟ್ಟು ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ನನ್ನ ದರ್ಶನ್ ಸರ್ ಹತ್ರ ಕರ್ಕೊಂಡೋಗಿ ಅಂತ ಕೇಳೋದು, ಅದನ್ನ ನಾನು ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಸೊ ಅವ್ರು ನನ್ಗೆ ಪ್ರೀತಿಯಿಂದ ಅವಕಾಶ ಕೊಟ್ಟಿದ್ದಾರೆ, ನಾನು ಅದೇ ರೆಸ್ಪೆಕ್ಟ್ ಇಂದ ಅವ್ರ ಕೆಲ್ಸಕ್ಕೆ 100% ಕೊಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಕೇಳಿ ನನ್ನ ಕರ್ಕೊಂಡೋಗಿ ಈ ತರ ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಎಸ್ ಸರ್. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಚರ್ಚೆ ಆಗತ್ತೆ. ಯಾವ ಲೆವೆಲಿನ ಚರ್ಚೆ ಅಂತಂದ್ರೆ, ದರ್ಶನ್ ಅವರನ್ನ ಮುಗಿದೋಯ್ತು ಕೆರಿಯರ್ ಅನ್ನೋ ಮಟ್ಟದ ಚರ್ಚೆ ಆಗತ್ತೆ. ಏನ್ ಚರ್ಚೆ ಅಂತಂದ್ರೆ, ಸ್ವಂತ ತಮ್ಮನಿಗೆ ಒಂದು ಮನೆ ಕಟ್ಟಿಸ್ಕೊಂಡ್ ಕೊಡೋ ಯೋಗ್ಯತೆ ಇಲ್ಲ, ಸ್ವಂತ ತಾಯಿಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳೋಂತ ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅನ್ನೋದು. ಅದೇ ನೀವು ಹೇಳ್ದಾಗ ಯಾವಾಗ್ಲೇನೆ ಈ ತರ ಮಾಡ್ತಕ್ಕಂಥವ್ರು ಯಾರು ನಿಯತ್ತಿನ ಅಭಿಮಾನಿಗಳಂತೂ ಸರ್ವೇ ಸಾಧಾರಣವಾಗಿ ಅಲ್ಲ. ಇವರೆಲ್ಲ ನಿಯತ್ತಿನ ಅಭಿಮಾನಿಗಳಲ್ಲ, ಬೆರ್ಕೆಗುಟ್ಟಿದ ಅಭಿಮಾನಿಗಳೇ ಅನ್ಸುತ್ತೆ. ಸೊ ಅಂತ ಆ ಒಂದು ಘಟನೆ ನಡೆದಾಗ ಬಹಳ ಒಂದು ಹೀನಾಮಯವಾಗಿ ದರ್ಶನ್ ಅವ್ರಿಗೆ ಬೈತಕ್ಕಂಥದ್ದು ಆಯ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ ಬಿಡಿ, ಅದು ಬೇರೆ ಲೆವೆಲ್. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇಲ್ಲ ದಿನಕರ್ ಸರ್ ನಿನ್ನೆ ಅದನ್ನ ಹೇಳಿದಾರೆ, ರಾಯಲ್ದು ಪ್ರೆಸ್ ಮೀಟ್ ಮಾಡಿದ್ರೆ ಅವಾಗ ಹೇಳಿದ್ದಾರೆ ನನ್ನ ಲೆವೆಲ್ ಏನು, ನಾನೇನ್ ಯಾವ ಮಟ್ಟಕ್ಕೆ ಇದ್ದೀನಿ ಅನ್ನೋದು. ಯಾಕೆಂದ್ರೆ ಅವಾಗೆಲ್ಲ ಸಾರಥಿ ಎಲ್ಲ ಅವರೇ ಪ್ರೊಡಕ್ಷನ್ ಅಲ್ಲೇ ಮಾಡಿ ಇದ್ ಮಾಡಿದ್ರು. ಅದನ್ನ ಈಗ ತುಂಬಾ ಚೆನ್ನಾಗೇ ಇದಾರೆ ದಿನಕರ್ ಸರ್. ಅದು ಎಲ್ಲೋ ಒಂದ್ ಫ್ಲೋರ್ ಬೇರೆ ಏನೋ ಒಂದು ಯಾವಾಗ್ಲೂ ಹೇಳಿರೋದನ್ನ ಈಗ ತಂದ್ಬಿಟ್ಟು ಮಾತಾಡ್ತಾರೆ ಅಂದ್ರೆ ಅದು ನಾನ್ ಏನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕೆಲವೊಬ್ರಿಗೆ ಏನಾದ್ರು ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ. ಯಾರು ಹೇಟರ್ಸ್ ಗಳು ಅಲ್ಲ ಅವರು, ಸುಮ್ನೆ ಏನೋ ಒಂದು ಸಂದಿಗ್ಧ ತಮಾಷೆ ನೋಡುವಂತ ಕೆಟ್ಟ ಮನಸ್ಥಿತಿಗಳು. ಅವ್ರ ಮಕಾನು ತೋರ್ಸಲ್ಲ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡು ನನ್ಗೊಂದ್ ಫೋನ್ ಐತೆ, ಆ ಫುಟೇಜ್ ತಗೋ, ಈ ಫುಟೇಜ್ ತಗೋ, ಎಡಿಟ್ ಮಾಡಿ ಮರ್ಜ್ ಮಾಡ್ಬಿಟ್ಟು ವೈಮನಸ್ಸು ವೈರತ್ವ ಅನ್ಬಿಟ್ಟು ಅಪ್ಲೋಡ್ ಮಾಡೋದು ದೊಡ್ಡದಲ್ಲ. ಅವ್ರಿಗೆ ಏನ್ ಹೇಳಕ್ಕಾಗುತ್ತೆ? ಅದೇ ನಾನು ಹೇಳ್ದಲ್ಲ ಆಗ್ಲೇ, ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿ ಒಂದು ಐಡಿಗೆ ಒಂದೇ ಒಂದು ಪ್ರೊಫೈಲು, ಒಂದು ಪೇಜ್, ಅದು ಇದು ಮೇಲ್ಗಡೆ ಪ್ರೊಫೈಲ್ ಪಿಕ್ಚರ್ ಮೇಲ್ಗಡೆ ಕವರ್ ಫೋಟೋ ಇರುತ್ತಲ್ಲ, ಅಲ್ಲಿ ಆಧಾರ್ ಕಾರ್ಡ್ ಫೋಟೋನೇ ಹಾಕ್ಬೇಕು ಅನ್ನೋದೊಂದು ರೂಲ್ಸ್ ಮಾಡ್ಬೇಕು. ಅವಾಗ ಎಷ್ಟೊಂದು ಫೇಕ್ ಅಕೌಂಟ್ಗಳು ಕಡಿಮೆ ಆಗ್ತವೆ, ನೆಗೆಟಿವ್ ಕಮೆಂಟ್ಸ್ಗಳು ಕಡಿಮೆ ಆಗ್ತವೆ, ಫೇಕ್ ಈ ಸ್ಟಾರ್ ವಾರ್ಗಳು ಕಡಿಮೆ ಆಗ್ತವೆ. ಆಮೇಲೆ ಇನ್ನೊಬ್ರಿಗೆ ಮನ್ವಾಗ ಅನ್ನೋದು, ಕೆಟ್ಟದಾಗಿ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡೋದು, ಇದು ಕಡಿಮೆ ಆಗ್ತವೆ. ಸೈಬರ್ ಕ್ರೈಮ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಎಸ್ ನೋಡಿ, ಇದೊಂದು ವಿಪರ್ಯಾಸ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಬೆಟ್ಟಿಂಗ್ ಆ್ಯಪ್ಗಳಾಗ್ಬೋದು, ಅಥವಾ ಈ ತರ ಬೆರ್ಕೆಗುಟ್ಟಿದ ಫ್ಯಾನ್ ಅಂದ್ರೆ ಯಾವ ಒಂದು ಇದನ್ನು ಅಲ್ಲದೆ ಇರ್ತಕ್ಕಂಥವ್ರಾಗ್ಬೋದು. ಇವ್ರುಗಳ್ದೆಲ್ಲ ಹೆಂಗಪ್ಪ ಅಂತಂದ್ರೆ ಏನೋ ಬೆಟ್ಟಿಂಗ್ ಆ್ಯಪ್ಗಳಿಗೂ ಇವ್ರಿಗೂ ಏನು ಏನಂತಾರೆ ಭೇದ ಭಾವನೆ ಇಲ್ಲ, ಇಬ್ರು ಒಂದೇ ಕ್ಯಾಟಗರಿನೇ ಸೇರುತ್ತೆ. ಇದಕ್ಕೆ ಕಾನೂನು ಅಂತಕ್ಕಂಥದ್ದು ಎಚ್ಚೆತ್ಕೊಂಡು, ಈಗ ನೋಡಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಮೇಲೆ ಬರುತ್ತೆ ಇವನ್ ಟಾಕ್ಸ್, ನೀನೇನೋ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದೀಯ ಅಂತ. ನನ್ನ ಮಗನೇ ಕುತ್ಕೊಂಡು ಆಡ್ತಾ ಇರ್ತಾನೆ, ಹೇಳ್ದವನೇ ಆಡ್ತಾ ಇರ್ತಾನೆ, ಅದು ಬೇರೆ ಪ್ರಶ್ನೆ. ಆದ್ರೆ ಹಿಂಗೆ ಹೇಳೋದು
ಬರ್ತಾ ಇರುತ್ತೆ. ಇನ್ನೊಂದ್ ಕಡೆಗೆ ನಾನು ಆ ಹೀರೋ ಫ್ಯಾನು ಈ ಹೀರೋ ಫ್ಯಾನು ಅಂತ ಅಂದ್ಬಿಟ್ಟು ತಂದಿಡುವಂಥವ್ರು ಒಂದ್ ಕಡೆ ಬರ್ತಾರೆ. ಇದಕ್ಕೆ ಸರ್ಕಾರದವರು ಒಂದು ಒತ್ತು ಕೊಟ್ಟು ಅಲ್ಲಿಂದಾನೇ ಬ್ಯಾನ್ ಮಾಡ್ತಾ ಬಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಿಗೆ ಇದೇನು ಪ್ರಾಬ್ಲಮ್ ಆಗುತ್ತೆ ಸರ್? ಅಂದ್ರೆ ಈಗ ನೀವು ನೆಗೆಟಿವ್ ಕಮೆಂಟ್ಸ್ಗಳು ಅನ್ನೋದನ್ನ ತಗೊಂಡ್ರೆ ನಮ್ಗಿಂತ ಹೆಚ್ಚಾಗಿ ಪೊಲಿಟಿಷಿಯನ್ಸ್ಗಳ ಮೇಲೆ ಕೆಳಗಡೆ ಕಮೆಂಟ್ಸ್ಗಳು ನೆಗೆಟಿವ್ ಹೆವಿ ಬಂದಿರ್ತದೆ. ಅವ್ರು ಅದನ್ನೆಲ್ಲ ಓದಕ್ ಹೋಗ್ತಾರ, ಟೈಮ್ ಇರುತ್ತಾ? ಇಲ್ಲ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಡಲ್ಲ. ನಮ್ಗಿನ್ನೇನು ಮಾಡಕ್ ಬೇರೆ ಕೆಲಸ ಇಲ್ಲ ಇದ್ದಾಗ ಯಾರ್ಯಾರು ಏನೇನ್ ಕಮೆಂಟ್ಸ್ ಹಾಕೋರೆ, ನೆಗೆಟಿವ್ ಕಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಓದ್ತಾ ಕುತ್ಕೊಂಡಿರ್ತೀವಿ. ಸೊ ಕಮೆಂಟ್ಸ್ ಗಳಿಂದ ನಮ್ಗೆ ಓಟ್ಗಳು ಕಡಿಮೆ ಆಗುತ್ತೋ ಓಟ್ಗಳು ಜಾಸ್ತಿ ಆಗುತ್ತೋ ಅನ್ನೋದು ಅವ್ರ ತಲೆನೋವಿಲ್ಲ. ಹಂಗಾಗಿ ಅವರು ಇದ್ರಗಡೆ ತಲೆ ಕೆಡಿಸ್ಕೊಳಲ್ಲ. ನಾವ್ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕಮೆಂಟ್ಸ್ಗಳು ಸ್ಟಾಪ್ ಮಾಡಬೇಕು ಅನ್ಕೊಂಡಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದ್ ಏನಾಗ್ಬಿಡುತ್ತೆ, ಓಕೆ ಪ್ರಮೋಟ್ ಮಾಡಬೇಡಿ ಅಂಕೆ. ಈಗ ನಾನು ನಿಮ್ಮ ವಿಡಿಯೋಗಳನ್ನ ತುಂಬಾ ನೋಡ್ತಾ ಇರ್ತೀನಿ, ತುಂಬಾ ಇಷ್ಟಪಟ್ಟು ನೋಡ್ತಾ ಇರ್ತೀನಿ. ನೀವೆಲ್ಲ ಒಂದ್ ಕಡೆ ಇಡೋದಾಗ ಈಗ ನಾನು ಇಂಟೆನ್ಷನ್ಲಿ ಮಾಡಿದ್ದಲ್ಲ, ನಾನ್ ತಪ್ಪು ಮಾಡಿದೀನಿ ಅಂದಾಗ ನೀವ್ ಹೇಳೋದ್ರಲ್ಲಿ ಮಾಡ್ಬೇಡಪ್ಪ ಅದನ್ನ. ಓಕೆ, ನಾನ್ ಮಾಡ್ತಾ ಇಲ್ಲ ಅದನ್ನ. ಒಂದ್ಸಲಿ ಮಾಡಿ ಅದು ಎಲ್ಲಾ ಕಡೆ ಇವರೇ ಹಾಕೊಂಡು ಪ್ರಮೋಟ್ ಮಾಡ್ತಾ ಇದಾರೆ. ಈಗ ನಾನು ಅದನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಅವ್ರು ಕೊಟ್ಟಿದ್ ಕಮಿಟ್ಮೆಂಟ್ ನಾನು ಆಕ್ಟ್ ಮಾಡ್ಲಿಲ್ಲ, ಅರ್ಧ ಕೈ ಬಿಟ್ಟು ಬಂದೆ. ಅದೊಂದು ರಿವೆಂಜ್ ಅಲ್ಲಿ ಅವರು ಎಲ್ಲಾ ಕಡೆ ಹಾಕೊಂಡು ಬೇರೆ ನನ್ ಕೈಲಿ ಇಲ್ಲ ಅದು. ಇವಾಗ ನಾನು ಏನಾದ್ರು ಮಾಡ್ಬೋದು ಅಂದ್ರೆ ಕ್ಷಮೆ ಕೇಳ್ಬೋದು ಅಷ್ಟೇ ಹೊರತು ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಅವ್ರಿಗೆ ನಾನ್ ನಿಮ್ಗೆ ಹೇಳೋದು ಮಾಡ್ಬೇಡಿ ಅಂತ ಹೇಳೋದು ಕರೆಕ್ಟ್ ಇರುತ್ತೆ. ಹಂಗನ್ಬಿಟ್ಟು ಕೆಟ್ಟದಾಗಿ ಆತರ ಮಾಡಕ್ ಮುಂಚೆ ನೀವು ಮನೇಲೆ ಕುತ್ಕೊಂಡು ತಾನೇ ಕಮೆಂಟ್ ಆಗ್ತಾ ಇರ್ತೀರಾ. ಹೋಗಿ ಅಡ್ಗೆ ಮನೇಲಿ ನಿಮ್ ಅಮ್ಮನ ಇರ್ತಾರೆ, ಇಲ್ಲ ಆಚೆ ಎಂಟ್ರೆನ್ಸ್ ಅಲ್ಲಿ ನಿಮ್ ತಂದೆ ಇರ್ತಾರೆ, ಹಾಲಲ್ಲಿ ನಿಮ್ ತಂಗಿ ಅಥವಾ ಅಕ್ಕನ ಕುತ್ಕೊಂಡಿರ್ತಾರೆ. ಅವ್ರ ಮಕ ನೋಡ್ಕೊಂಡು ನೀವು ಕಮೆಂಟ್ ಮಾಡಿ. ಯಾಕೆಂದ್ರೆ ನಮ್ ತಾಯಿ ಬೇರೆ ಅಲ್ಲ, ನಿಮ್ ತಾಯಿ ಬೇರೆ ಅಲ್ಲ. ಎಲ್ಲಾ ನಾವು ಗೌರವ ಕೊಡುವಂತ ಒಂದು ಧರ್ಮದಲ್ಲಿ ನಾವು ಇರೋದು, ಆ ಒಂದು ಸಮಾಜದಲ್ಲಿ ನಾವು ಇರೋದು. ಸೊ ಅಂತ ಕೆಟ್ಟ ಮನಸ್ಥಿತಿನ ಇಟ್ಕೊಂಡು ಕಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಇನ್ನು ಕಡೆಯದಾಗಿ ನಮ್ಮ ದರ್ಶನ್ ಅವರ ವಿಚಾರ ಅಂತ ತಗೊಂಡ್ಬಿಡೋಣ. ಮತ್ತೆ ರಿಲೀಸ್ ಅಂದ್ರೆ ಪೂರ್ಣ ಪ್ರಮಾಣದ ಒಂದು ಬೇಲ್ ಏನ್ ಸಿಕ್ತು, ಆಗ ಇಡೀ ಕರ್ನಾಟಕದಲ್ಲಿ ದರ್ಶನ್ ಅವರ ಫ್ಯಾನ್ಸ್, ಕರ್ನಾಟಕನೇ ಅಂತಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ದರ್ಶನ್ ಅವರ ಫ್ಯಾನ್ಸ್ಗಳು ಒಂದು ಸಂಭ್ರಮ ಪಟ್ಟಂಥದ್ದು, ಖುಷಿ ಪಟ್ಟಂಥದ್ದು ಬೇರೆ ಯಾರು ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಲೆವೆಲಿನ ಒಂದು ಅವರು ತಂದೆ ತಾಯಿ ಅಂದ್ರೆ ಬರ್ಡೇ ಸಮಯದಲ್ಲೂ ಅಷ್ಟು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಯಾವುದೋ ಒಂದು ಹಬ್ಬದಲ್ಲಿ ಹರಿದಿನಗಳಲ್ಲಿ ಆ ತರ ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇವರು ಪೂರ್ಣ ಪ್ರಮಾಣದ ಬೇಲ್ ಸಿಕ್ತು ಅಂದಿದ ತಕ್ಷಣ ಅದು ಎಕ್ಸ್ಟ್ರೀಮ್ ಲೆವೆಲಿಗೆ ಖುಷಿ ಹೋಗುತ್ತೆ. ಸೊ ನೀವು ಒಬ್ರು ಅಭಿಮಾನಿ, ಅವತ್ತಿನ ದಿನ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು? ಟಿವಿ ನೋಡ್ತಾ ಇದ್ರಿ? ಇಲ್ಲ, ಶೂಟ್ ಅಲ್ಲಿ ಇದ್ದೆ ನಾನು. ಸಡನ್ ಆಗಿ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅಲ್ಲ, ನಮ್ಮ ಮೇಕಪ್ ದರ್ಶನ್ ಅಂತ ಇದಾರೆ, ಅವನು ಡಿ ಬಾಸ್ ಅಂತ ಟ್ಯಾಟೂ ಹಾಕ್ಸ್ಕೊಂಡಿದ್ದಾನೆ, ಹೆವಿ ಫ್ಯಾನು. ಅವ್ನು ನಾನ್ ಫ್ಯಾನ್ ಅಂತ ಗೊತ್ತಲ್ಲ, ಬಯ್ಯಾ ಬೇಲಾಗೋಯ್ತು ಭಯ್ಯ ಬಂದ. ಹಂಗ ಹೇಳಿದ್ಮೇಲೆ ನಾನು ಏನ್ ಫುಲ್ ಬೇಲಾಯ್ತು. ಇನ್ನ ಶೂಟಿಂಗ್ ಅಲ್ಲಿ ಹೆವಿ ಖುಷಿ, ಎದುರುಗಡೆ ಎಂಪೈರ್ ಹೊಡ್ಲಿತ್ತು, ಹೋಗಿ ಚೆನ್ನಾಗಿ ತಿಳ್ಕೊಂಡು ಖುಷಿ. ಆಮೇಲೆ ಇನ್ನೊಂದ್ ಏನಾಗ್ಬಿಡುತ್ತೆ ಅಂದ್ರೆ, ಈ 6 ತಿಂಗಳಲ್ಲಿ ಏನೇನೋ ಮಾತಾಡಿದ್ರು ಅಂದ್ರು ಅದೆಲ್ಲ ಸಪ್ರೆಸ್ ಮಾಡ್ಕೊಂಡು ಇದ್ದವ್ರಿಗೆ ಸಡನ್ ಆಗಿ ಇದೊಂದು ಖುಷಿ ವಿಚಾರ ತುಂಬಾ ಜಾಸ್ತಿ ಇದಾಯ್ತು. ಸಂತೋಷ ತಂದ. ಇನ್ನು ನಮ್ಮ ಗೌರವರು ಬಹಳ ಅದ್ಭುತವಾಗಂತೂ ಮಾತಾಡಿದ್ರು. ಅವರ ಒಂದು ಅನುಭವಗಳನ್ನ, ಅವ್ರಿಗಿರ್ತಕ್ಕಂಥ ಮನಸ್ಥಿತಿಗಳು ಎಲ್ಲಾನು ಕೂಡ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ.